ಅವಳು ಸತ್ ಹೋಗಿದ್ದಾಳೆ. ನಾನೇ ಸಾಯಿಸಿದ್ದೀನಿ. ಸತ್ತಿರೋಳು ಹೇಗ್ ಬರಕ್ ಸಾಧ್ಯ? ಹುಚ್ಚನ್ ತರ ಆಡ್ತಿದ್ದಾನೆ. ಸಿಗ್ನಲ್ ಕೂಡ ಇಲ್ಲ. ಇವಾಗೇನ್ ಮಾಡ್ಲಿ? ಯಾರು ಬರ್ತಿಲ್ವಲ್ಲ. ನಾನು ಯಾಕಾದ್ರೂ ಬಂದೋ? ವೈದೇಹಿ ಬಂದಿದ್ದಾಳೆ ಅಂತ ಅನ್ಕೊಂಡ್ ಹೋದ. ಅಯ್ಯೋ, ಎಷ್ಟು ಬಿಸಿಲು. ಸಿಗ್ನಲ್ ಬೇರೆ ಸಿಗ್ತಿಲ್ವಲ್ಲ. ವೈದೇಹಿ, ಎಲ್ಲಿದ್ಯಾ ನೀನು? ನನಗೆ ಗೊತ್ತು, ಇಲ್ಲೇ ಇದೆಯಾ ನೀನು? ಅಳಿಯಂದ್ರೆ ಮಾವ, ನೀವೇನಿಲ್ಲಿ? ವೈದೇಹಿಯಲ್ಲಿ? ವೈದೇಹಿನ
ವೈದೇಹಿ ಇಲ್ಲಿಲ್ಲ ಅಪ್ಪ. ಇಲ್ಲ ಮಾವ, ಇಲ್ಲೇ ಎಲ್ಲೋ ಇದ್ದಾಳೆ. ಅವಳು ಇಲ್ಲಿಗೆ ಬಂದಿದ್ದೀನಿ ಅಂತ ನನಗೆ ಮೆಸೇಜ್ ಹಾಕಿದ್ಲು. ವೈದೇಹಿ ಇಲ್ಲೇ ಇದ್ರೆ ನಾನು ಅವಳಿಗೋಸ್ಕರ ಹೋಮ ಯಾಕಪ್ಪ ಮಾಡ್ಸಕ್ ಹೋಗ್ತಿದ್ದೆ. ಹೋಮನ? ಹೌದು ಅಳಿಯಂದ್ರೆ, ಮಹಾಲಕ್ಷ್ಮಿ ಹೋಮ. ಅದನ್ನ ಮಾಡಿಸೋದ್ರಿಂದ ಕಳೆದು ಹೋಗಿರೋ ಹೆಣ್ಮಕ್ಳು ವಾಪಸ್ ಮನೆಗೆ ಬರ್ತಾರಂತೆ. ಅದನ್ನು ಕೂಡ ಗಂಡನ ಕೈಲೇ ಮಾಡಿಸ್ಬೇಕು. ಹೌದು ಬಾವಾ, ನಿಮ್ಮನ್ ಕರೆಯಕ್ಕೆ ಅಪ್ಪ ಮನೆಗ್ ಫೋನ್ ಮಾಡಿದ್ರು. ಇನ್ನೊಂದ್ಸಲ ಫೋನ್ ಮಾಡ್ಬೇಕು ಅಂತಿದ್ವಿ, ಅಷ್ಟ್ರಲ್ಲಿ ನೀವೇ ಬಂದ್ಬಿಟ್ರಿ. ಹೋಮ ಅಂತ ಮನೆ ಕಾಲ್ ಮಾಡಿದ್ರಾ? ಯಾವಾಗ? ನನ್ಗ್ಯಾರು ಹೇಳಿಲ್ವಲ್ಲ. ಮಾವ ವೈದೇಹಿಲಿಗೆ ಬಾ ಅಂತ ಹೇಳಿದ್ದಕ್ಕೆ ಬಂದೆ. ಹೋಗ್ಲಿ ಬಿಡಿ ಅಳಿಯಂದ್ರೆ, ಹೇಗೋ ಬಂದಿದ್ದೀರಲ್ಲ, ಹೋಮ ಮಾಡೋಣ ಬನ್ನಿ. ವೈದೇಹಿ ಎಲ್ಲಿದ್ದಾಳ ಮಾವ? ಅಕ್ಕ ವಾಪಸ್ ಬರ್ಲಿ ಅಂತ ಹೋಮ ಮಾಡ್ತಿದೀವಲ್ಲ ಬಾವಾ. ಈ ಹೋಮ ಮಾಡಿದ್ರೆ ಅಕ್ಕ ಖಂಡಿತ ಬರ್ತಾಳೆ. ಯಾವತ್ತೋ ಬರೋದಲ್ಲ, ಆಲ್ರೆಡಿ ಬಂದಿದ್ದಾಳೆ, ಇಲ್ಲೇ ಇದ್ದಾಳೆ. ಬಂದಿದ್ರೆ ಕಾಣಿಸ್ತಿದ್ಲಲ್ವೇನಪ್ಪ? ಹಾಗಾದ್ರೆ ಈ ಮೆಸೇಜ್ ಯಾರು ಕಳಿಸಿರೋದು ನೋಡಿ? ಅವಳೇ ಕಳಿಸಿರೋದು ಮಾವ. ಇಲ್ಲಿ ಬಂದ್ಮೇಲೆ ಕೂಡ ಅವಳು ಇಲ್ಲೇ ಇದ್ದಾಳೆ ಅನ್ನೋ ವಿಚಾರ ನನ್ನ ಮನ್ಸು ಹೇಳ್ತಾ ಇದೆ. ಇಲ್ಲೇ ಎಲ್ಲೋ ಇದ್ದಾಳೆ, ನಮ್ಮನ್ನು ನೋಡ್ತಾ ಇದ್ದಾಳು ಅವಳು. ನಮ್ಮ ಪ್ರತಿ ಹೆಜ್ಜೆನು ಗಮನಿಸ್ತಾ ಇದ್ದಾಳು ಅವಳು. ಆದ್ರೆ ಯಾಕೆ ಮುಂದೆ ಬರ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಅಯ್ಯೋ ಬಾವಾ, ಅದಕ್ಕೆ ನಾವು ಹೋಮ ಮಾಡ್ತಾ ಇರೋದು. ಬನ್ನಿ ಬನ್ನಿ ಅಲ್ಲ ಬನ್ನಿ, ಕಣೋ, ಮಾವ. ನಡೀರಿ ಅಪ್ಪ. ಬನ್ನಿ. ಬಾಯ್ ಅಕ್ಕ. ಅಲ್ಲ, ನಾನು ಹೇಳೋದು ಕೇಳಿ. ನನ್ಗೆ ಅವಳು ಮೆಸೇಜ್ ಮಾಡಿ. ಬಾಯ್ ಬಾಯ್. ಅಮ್ಮ, ಹೋಮಕ್ ಹೋಗ್ಬಾರ್ದು ಅಂತ ಈ ದೇವರ್ಷನ ಹೊರ ಕರ್ಕೊಂಡ್ ಬಂದ್ರೆ ಈ ಮಧ್ಯ ರೋಡಲ್ಲಿ ನನ್ನ ಬಿಟ್ಟು ಹೋಗಿದ್ದಾನೆ. ಒಂದು ಆಟೋನು ಕಾಣಿಸ್ತಿಲ್ವಲ್ಲ. ಅಲ್ಲ, ಸತ್ತಿರೋ ವೈದೇಹಿ ಹೇಗ್ ಮೆಸೇಜ್ ಮಾಡ್ತಾಳೆ? ಅಬ್ಬಾ, ಸಿಗ್ನಲ್ ಸಿಕ್ತು. ಹಲೋ ಅತ್ತೆ. ಎಲ್ಲಿದ್ದೀರಮ್ಮ? ಇನ್ನು ಎಷ್ಟೊತ್ತಾಗತ್ತೆ ಬರೋದಕ್ಕೆ? ಆಟೋ ಹುಡುಕ್ತಾ ಇದ್ದೀನಿ ಅತ್ತೆ, ಒಂದೂ ಸಿಗ್ತಿಲ್ಲ. ಆಟೋ ಕಾಯ್ತಾ ಇದ್ದೀರಾ? ಕಾರ್ ಏನಾಯ್ತು? ಅತ್ತೆ, ಅವ್ರಿಗೆ ಯಾರೋ ಏನೋ ಮೆಸೇಜ್ ಕಳ್ಸಿದ್ದಕ್ಕೆ ವೈದೇಹಿನೇ ಮೆಸೇಜ್ ಮಾಡಿರೋದು ಅನ್ಕೊಂಡು ನನ್ನ ಅವರು ರೋಡ್ ಮಧ್ಯದಲ್ಲೇ ಬಿಟ್ಟು ಹೋದ್ರು ಅತ್ತೆ. ವೈದೇಹಿ ಮೆಸೇಜ್ ಮಾಡೋದು ಅಂದ್ರೇನು? ಬಂದ್ರೆ ಮನೆಗ್ ಬರ್ತಾಳಲ್ವಾ, ಮೆಸೇಜ್ ಯಾಕೆ ಮಾಡ್ತಾಳೆ? ನಾನು ಅದನ್ನೇ ಹೇಳ್ದೆ ಅತ್ತೆ. ಅವ್ರು ನನ್ನ ಮಾತು ಕೇಳ್ದೆ ನನ್ನನ್ನ ಬಲವಂತವಾಗಿ ಕಾರಿಂದ ಇಳಿಸ್ಬಿಟ್ಟು ಹೊಟ್ಟೋದ್ರು. ಎಲ್ಲೋ ಏನೋ ವ್ಯತ್ಯಾಸ ಆಗ್ತಿದೆ. ಒಂದ್ ವೇಳೆ ಹೋಮದ ಬಗ್ಗೆ ಗೊತ್ತಾಯ್ತಾ? ಭಾವನ್ಗೆ ಹೋಮದ ಬಗ್ಗೆ ಗೊತ್ತೇ ಇಲ್ವಲ್ಲ ಅತ್ತೆ. ನೀನ್ ಗೊತ್ತಿಲ್ಲ ಅಂತಿದ್ಯಾ, ಆದ್ರೆ ಅವನು ಗೊತ್ತಾಗಿರ್ಬೇಕು. ಅಲ್ಲಿಗೆ ಹೋಗದೆ ಇರೋಂಗ್ ತಡಿಯಕ್ಕೆ ಎಷ್ಟೇ ಪ್ರಯತ್ನ ಪಟ್ಟು ಹೊರಟೋದ ನೋಡು. ಅತ್ತೆ, ಹೋಗಿರೋದು ಅಲ್ಲಿಗೋ ಅಲ್ವೋ ಅಂತ ಗೊತ್ತಿಲ್ಲ. ಯಾಕೆ ಗಾಬರಿ ಪಡ್ತೀರಾ? ನಾನೇ ಅಲ್ಲಿಗೆ ಹೋಗ್ತೀನಿ. ಒಂದ್ ವೇಳೆ ನಿಜವಾಗ್ಲೂ ಹೋಮ ಮಾಡಕ್ಕೆ ಹೋಗಿದ್ರೆ ಹೋಮನ ಮಧ್ಯದಲ್ಲಿ ನಿಲ್ಸಿ ಕರ್ಕೊಂಡ್ ಬರ್ತೀನಿ ಅಷ್ಟೇ ಹೊರತು ನಾನು ಹೋಮ ನಡೆಯಕ್ ಬಿಡಲ್ಲ ಅತ್ತೆ. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಲಕ್ಷ್ಮೀ ನಾರಾಯಣಾಯ ನಮಃ. ಓಂ ಶ್ರೀಮನ್ಮಹಾಗಣಾಧಿಪತೇ ನಮಃ. ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮೋಪಮಸ್ರವಸ್ವಂ. ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಸನ್ನೋತಿಭಿಃ ಸೀದಸಾದನಂ. ಗುರುರ್ಬ್ರಹ್ಮಾ ಗುರುರ್ವಿಷ್ಣುಃ ಗುರುದೇವೋ ಮಹೇಶ್ವರಃ. ಗುರುರ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಲಕ್ಷ್ಮೀನಾರಾಯಣಾಯ ನಮಃ. ಸ್ವಾಹಾ ಸ್ವಾಹಾ. ಓಂ ಲಕ್ಷ್ಮೀನಾರಾಯಣಾಯ ಇದಂ ನಮಃ. ಓಂ ಸೋಮಾಯ ನಮಃ. ಸ್ವಾಹಾ ಸ್ವಾಹಾ. ಓಂ ಸೋಮಾಯ ಇದಂ ನಮಃ. ಓಂ ಇಂದ್ರಾಯ ಇದಂ ನಮಃ. ಓಂ ಇಂದ್ರಾಯ ನಮಃ. ಸ್ವಾಹಾ ಸ್ವಾಹಾ. ಓಂ ಇಂದ್ರಾಯ ಇದಂ ನಮಃ. ಅಪ್ಪ ಹೇಳ್ದ ಹಾಗೆ ಈ ಹೋಮ ನಡೀತಿದ್ದ ಹಾಗೆ ನನ್ನ ಸಮಸ್ಯೆಗಳೆಲ್ಲ ತೀರ್ ಹೋದ್ರೆ ಸಾಕು. ನನ್ನ ಹೆತ್ತಪ್ಪ ಅಮ್ಮ ಯಾರು ಅಂತ ಗೊತ್ತಾಗಿ ನನ್ನನ್ನು ಸಾಯಿಸಕ್ ನೋಡ್ತಿರೋದು ಯಾರು ಅನ್ನೋದು ಗೊತ್ತಾದ್ರೆ
ಸಂತೋಷವಾಗಿ ನಾನೇ ವೈದೇಹಿ ಅಂತ ಎಲ್ರ ಮುಂದೆ ಬರ್ತೀನಿ. ಯಾರಿಗೂ ಯಾವ ತೊಂದ್ರೆನೂ ಇರಲ್ಲ ಅಲ್ವಾ? ಆ ದಿನ ಬೇಗ ಬರೋ ಹಾಗೆ ಮಾಡು ರಾಮ. ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಮಾವಹ ತಾಂ ಮಹಾವಹ ಜಾತವೇದೋ ಲಕ್ಷ್ಮೀಮನುಪಗಾಮಿನೀಂ ಯಸ್ಯಾಂ ಹಿರಣ್ಯಂ ವಿಂದೇಯಂ ಗಾಮಶ್ವಂ ಪುರುಷಾರ್ಹಂ ಅಶ್ವಪೂರ್ವಾಂ ರಥಮತ್ಯಾಂ ಹಸ್ತಿನಾದ ಪ್ರಬೋಧಿನೀಂ ಶ್ರಿಯಂ ದೇವೀಮುಪಪ್ಪಯೇ ಶ್ರೀರ್ಮಾದೇವೀ ಜುಷತಾಂ ಕಾಂಸೋಸ್ಮಿತಾಂ ಹಿರಣ್ಯಪ್ರಾಕಾರಾಮಾತ್ರಾಂ ಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ. ಓಂ ಸೋಮಾಯ ನಮಃ. ಬಾವಾ, ಎಲ್ಲಿದ್ದಾರೆ ಇವರು? ಜಯಾಯ ಇದಂ ನಮಃ. ಬಾವಾ, ಅಯ್ಯೋ, ನಮಃ. ಓಂ ರುದ್ರಾಯ ನಮಃ. ಸ್ವಾಹಾ ಸ್ವಾಹಾ. ಬಂದ್ಬಿಟ್ಲು ರಾಕ್ಷಸಿ. ಇವಳು ಬರ್ತಿರೋದು ನೋಡ್ತಿದ್ರೆ ಹೋಮನ ನಿಲ್ಸೋದಕ್ಕೆ ಬರ್ತಿದ್ದಾಳೆ ಅನ್ಸತ್ತೆ. ಮೊದಲು ಇವಳನ್ನ ತಡಿಬೇಕು. ಹೇಗೆ? ಕನ್ಯಾಸ್ಯ ಶ್ರೀಮನ್ನಾರಾಯಣಸ್ಯ ಪ್ರಿಯಮಾನಸ್ಯ ಮಹಾಜಲೋಕದ ಮಧ್ಯೆ ಪರಬ್ರಹ್ಮಮಾನ. ಮಹಾದೇವದಾಯೇ ನಮೋ ನಮಃ. ಅತ್ತೆ ಹೇಳಿದ್ ನಿಜಾನೇ. ಇವನು ನನ್ನ ಹತ್ರ ಸುಳ್ಳು ಹೇಳಿ ಹೋಮ ಮಾಡಕ್ ಬಂದಿದ್ದಾನೆ. ಅಲ್ಲ, ಈ ಹೋಮ ಮಾಡೋದ್ರಿಂದ ವೈದೇಹಿ ವಾಪಸ್ ಬಂದ್ಬಿಡ್ತಾಳಾ? ಆ ದೇವ್ರೆ ಇಳಿದ್ ಬಂದ್ರು ಸರಿ, ಈ ವೈದೇಹಿ ವಾಪಸ್ ಬರೋದಿಲ್ಲ. ಅದೆಲ್ಲ ಹಾಗಿರ್ಲಿ, ಈ ಹೋಮ ನಡೆಯಕ್ ನನ್ ಬಿಡ್ಬಾರ್ದು. ದೇವಾಂಶ್ ವೈದೇಹಿನ ಮರಿಬೇಕು ಅಂದ್ರೆ ಅವನ ಇದರಿಂದ ದೂರ ಇಡ್ಬೇಕು. ಹೇಗಾದ್ರೂ ಮಾಡಿ ಈ ಹೋಮನ ನಿಲ್ಲಿಸ್ಬೇಕು. ಹೋಮ ನಿಲ್ಸಕ್ ನೋಡ್ತೀಯಾ? ಇವತ್ತಿದೆ ಇರು ನಿನಗೆ. ಇದೇನು, ಯಾಕೆಲ್ರು ಗುಂಪಲ್ಲಿ ಬರ್ತಾ ಇದ್ದೀರಾ? ಕಷ್ಟಪಟ್ಟು ನೀರು ತಂದಿದ್ದೆ, ಛೇ, ಎಲ್ಲ ಹಾಳು ಮಾಡ್ಬಿಟ್ರಿ. ಆಗ್ಬೇಕು ಕಣೆ, ನಿಂಗೆ ಆಗ್ಬೇಕು. ನಾನು ಸತ್ತು ಹೋಗಿದ್ದೀನಿ ಅಂತ ತುಂಬಾ ಸಂತೋಷ ಪಡ್ತಿದ್ಯಲ್ಲ? ನಿನಗೆ ಪ್ರತಿ ಕ್ಷಣ ಸಾಯಿಸ್ದೆ ಹೋದ್ರೆ ನಾನು ವೈದೇಹಿನೇ ಅಲ್ಲ. ಕವಿಂ ಕವೀನಾಮಸ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಮಾನಸಾದನಂ ಸ್ವಾಹಾ ಸ್ವಾಹಾ. ಗಣಪತಿ ಕುಂಭವಾಮಹೇ ಕವಿಂ ಕವೀನಾಮಸ್ರವಸ್ತಮಂ
ಇದನ್ನು ತಗೊಳ್ಳಿ. ಹೋಮ ತುಂಬ ಚೆನ್ನಾಗಿ ನೆರವೇರಿತು. ನಿಮ್ಮ ಸಮಸ್ಯೆ ಎಲ್ಲ ದೂರ ಆಗುತ್ತೆ. ನಿನ್ನ ಹೆಂಡತಿ ಎಲ್ಲೇ ಇದ್ರೂ ಕೂಡ ಖಂಡಿತವಾಗ್ಲೂ ಕ್ಷೇಮವಾಗಿ ವಾಪಸ್ ನಿಮ್ಮ ಮನೆಗೆ ಬರ್ತಾಳೆ. ನೀನು ಬಂದಿದ್ದು ತುಂಬಾ ಸಂತೋಷ ಆಯ್ತಪ್ಪ. ಹಾಗೆ ವೈದೇಹಿ ಕೂಡ ಬಂದ್ಬಿಟ್ರೆ ಚೆನ್ನಾಗಿರುತ್ತೆ. ಮತ್ತೆ ನೀವಿಬ್ರು ಒಂದಾಗೋದನ್ನ ನಾನು ನೋಡ್ಬೇಕು. ನನ್ನ ಮನ್ಸಿನ್ನೂ ಹೇಳ್ತಾ ಇದೆ, ವೈದೇಹಿ ಇಲ್ಲೇ ಎಲ್ಲೋ ಇದ್ದಾಳೆ ಮಾವ. ಏನ್ ಬಾವ ಇದು? ವೈದೇಹಿ ಹೆಸರು ಹೇಳಿ ನನ್ನ ಮಧ್ಯ ರೋಡಲ್ಲೇ ಇಳಿಸಿ ಇಲ್ಲಿ ಬಂದು ಹೋಮ ಮಾಡ್ತಿದ್ದೀರಾ? ಇಲ್ಲ ಶ್ರವಂತಿ, ವೈದೇಹಿ ಇಲ್ಲಿಂದಾನೇ ಮೆಸೇಜ್ ಮಾಡಿದ್ದು. ಇಲ್ಲೇ ಎಲ್ಲೋ ಇದ್ದಾಳೆ ಅವಳು. ಎಲ್ಲಿ? ಅವಳು ಎಲ್ಲಿದ್ದಾಳೆ ತೋರಿಸಿ. ಅವ್ರ ಹೆಂಡತಿಗೋಸ್ಕರ ಅವ್ರು ಬಂದಿದ್ದಾರೆ, ಮಧ್ಯದಲ್ಲಿ ನಿಂದೇನೆ. ಅತ್ತೆ ಈಗಾಗ್ಲೇ 10 ಸಲ ಕಾಲ್ ಮಾಡಿದ್ದಾರೆ. ಮನೆಗೆ ಹೋಗೋಣ ಬನ್ನಿ. ಹೋಗ್ ಬನ್ನಿ ಅಳಿ ಅಂದ್ರೆ ಅವಳು ಕರೀತಿದ್ದಾಳಲ್ವಾ. ಹೋಮ ಕೂಡ ಮುಗೀತು. ಹೋಗಪ್ಪ, ಕರ್ಕೊಂಡೋಗಮ್ಮ. ಕರ್ಕೊಂಡೋಗು. ಬನ್ನಿ ಬಾವ, ಬನ್ನಿ. ಹಾಗಲ್ಲ ಶ್ರವಂತಿ, ನಾನು ಹೇಳೋದನ್ನು ಕೇಳು. ನಿನ್ನ ಸಹಾಯ ನೀ ಜನ್ಮದಲ್ಲಿ ಮರೆಯಲ್ಲಮ್ಮ. ನೋಡಿ, ಮತ್ತೆ ಅದೇ ಮಾತು ಹೇಳ್ತಿದ್ದೀರಾ. ನಾನು ನಿಮ್ನ ಅಪ್ಪ ಅಂತ ಕರೆದೆ ಅಂದ್ಮೇಲೆ ಅದು ನನ್ನ ಜವಾಬ್ದಾರಿ ಅಲ್ವಾ? ಸ್ವಂತ ಮಗಳಾಗಿದ್ರು ಈ ಸಹಾಯ ಮಾಡ್ತಿದ್ಲೋ ಇಲ್ವೋ ಗೊತ್ತಿಲ್ಲ. ಬರಲ್ಲ ಅಂತಿದ್ದ ಅಳಿಯಂದ್ರನ್ನ ಕರೆಸಿ ಹೋಮ ನಡೆಯೋ ಹಾಗೆ ಮಾಡ್ದೆ. ನಿನ್ನ ಬಾಯಿ ಅರ್ಕೆಯಿಂದ ಆ ಮದುವೆ ನಿಂತೋದ್ರೆ ಸಾಕು. ಈ ಮದ್ವೆ ನಡೆಯೋದಿಲ್ಲ. ಆ ಮನೇಲಿ ನಾನಿರೋವರೆಗೂ ನಡೆಯಕ್ ಬಿಡಲ್ಲ. ನೀವು ಧೈರ್ಯವಾಗಿರಿ. ಆದ್ರೆ ಇಂಥ ಸಮಯದಲ್ಲಿ ವೈದೇಹಿ ಬಂದ್ರೆ ಚೆನ್ನಾಗಿರುತ್ತಮ್ಮ. 6 ತಿಂಗಳ ಕೆಳಗೆ ಗಣೇಶ ಹಬ್ಬ ಅದು ಮಾರನೇ ದಿನದಿಂದ ಅವಳು ಕಾಣಿಸ್ತಾ ಇಲ್ಲ. ಹುಡುಕ್ತಾ ಇರೋ ಜಾಗ ಇಲ್ಲ. ಅವಳು ಎಲ್ಲಿದ್ದಾಳೋ ಏನೋ, ಭಯ ಆಗ್ತಿದ್ಯಮ್ಮ. ಜಾನಕಿರಾಮ್ ಅವರೇ, ನೀವು ಹೇಳಿದ ಮಾತು ಕೇಳಿ ನೆನ್ಪಾಯ್ತು. ಅವತ್ತು ದಂಪತಿಗಳಿಬ್ರು ಅಪ್ಪನ ಹತ್ರ ಬಂದು 25 ವರ್ಷದಿಂದ ಇಲ್ಲೇ ಒಂದು ಮಗುನ್ ಬಿಟ್ಟು ಹೋಗಿದ್ವಿ, ಅದನ್ನ ಕರ್ಕೊಂಡು ಹೋದವ್ರು ಯಾರು ಅಂತ ಕೇಳಿದ್ರು. ನಿಮಗೆ ಅಲ್ವಾ ಅಪ್ಪ ಆ ಮಗುನ್ ಕೊಟ್ಟಿದ್ದು? ನಡೆದಿದ್ದೆಲ್ಲನ್ನ ಅವ್ರ ಹತ್ರ ಹೇಳಿ ನಿಮ್ ವಿಳಾಸನ ಅವ್ರಿಗೆ ಕೊಟ್ರು. ಹೌದಾ? ನಮ್ಮ ಮನೆಗೆ ಯಾರು ಬರಲೇ ಇಲ್ವಲ್ಲ. ಗಣೇಶ ಹಬ್ಬದ ಮಾರನೇ ದಿನ ಚಿಕ್ಕ ವಯಸ್ಸಲ್ಲಿ ಬಿಟ್ಟು ಹೋಗಿರೋ ನನಗೋಸ್ಕರ ಯಾರು ಹುಡ್ಕೊಂಡು ಬಂದಿದ್ರು? ನಾನು ಜಾನಕಿರಾಮ್ ಅವ್ರ ಮಗಳು ವೈದೇಹಿ ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ಆದ್ರೆ ಮಾರನೇ ದಿನ ನನ್ನನ್ನು ಸಾಯಿಸೋದಕ್ಕೆ ನೋಡಿದ್ದಾರೆ. ಜೊತೆಗೆ ನನ್ನ ಹುಟ್ಟಿಗೂ ನನ್ನ ಸಾವಿಗೂ ಕಾರಣ ಒಂದೇ ಅಂತ ಹೇಳಿದ್ರು. ಅಂದ್ರೆ ನನ್ನನ್ನು ಹುಡ್ಕೊಂಡು ಬಂದವ್ರನ್ನ ಹುಡುಕಿದ್ರೆ ನನ್ನ ಯಾಕೆ ಸಾಯಿಸಕ್ಕೆ ನೋಡಿದ್ರು ಅನ್ನೋದು ಗೊತ್ತಾಗತ್ತೆ. ಅದೇ ಥರ ನನ್ನ ಹೆತ್ತ ತಂದೆ ತಾಯಿ ಯಾರು ಅಂತಾನೂ ಗೊತ್ತಾಗತ್ತೆ. ಪುರೋಹಿತ್ರೆ, ಅವ್ರನ್ನ ಮತ್ತೆ ನೋಡಿದ್ರೆ ನೀವು ಗುರ್ತು ಹಿಡಿತೀರಾ? ಗುರ್ತು ಹಿಡಿತೀನಮ್ಮ. ಅವತ್ತು ನಾನು ನನ್ನ ತಂದೆಯವ್ರ ಪಕ್ಕನೇ ಇದ್ದೆ.